ಶನೇಶ್ವರ ಅಂದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಮೂಡುವುದು ಭಯ. ಆದರೆ ನಿಜವಾಗ್ಲೂ ನಮ್ಮೆಲ್ಲರ ಜೀವನದ ರಕ್ಷಕನೂ ಅವನೇ, ಶಿಕ್ಷಕನೂ ಅವನೇ. ಅಂದ ಹಾಗೆ ಈ ಕಲಿಯುಗದಲ್ಲಿ ಅಧರ್ಮ ಹೋಗಲಾಡಿಸಿ ಧರ್ಮ ನೆಲೆಗೊಳಿಸುವ ನಿಟ್ಟಿನಲ್ಲಿ ನೆಲೆಗೊಂಡಿರುವ ಶ್ರೀ ಧರ್ಮ ಶನೇಶ್ವರ ಸ್ವಾಮಿ ನೆಲೆಗೊಂಡಿರುವುದು ಇದೇ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ. ಇದೀಗ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ 2ನೇ ವರ್ಷದ ಶನೇಶ್ವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಇದೇ ದಿನಾಂಕ 26 ಮೇ ಭಾನುವಾರ ನಡೆಯುತ್ತಿದ್ದು, ಕಲಿಯುಗದ ಇತಿಹಾಸದಲ್ಲೇ ಆಶ್ರಮದಲ್ಲಿ ನೆಲೆ ನಿಂತ ಮೊಟ್ಟಮೊದಲ ಧರ್ಮ ಶನೇಶ್ವರ ಸ್ವಾಮಿ ಇದಾಗಿದ್ದು, ಈ ಮಾಯಾವಿಯ ಪವಾಡಗಳನ್ನ ಚಮತ್ಕಾರಗಳನ್ನ ಹತ್ತಿರದಿಂದ ನೋಡಿದವರಿಗಷ್ಟೇ ಗೊತ್ತು. ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಿಂದೆ ನಡೆದದ್ದು ಮುಂದೆ ನಡೆಯುವುದು ಎಲ್ಲ ತೋರಿಸುವ ಬೆಳಕು ಕಾಣ್ತದ. ನಿರಾಶ್ರಿತರ ಕಾವಲುಗಾರನಾಗಿ ನೆಲೆ ನಿಂತ ಸ್ವಾಮಿಯ ಜಯಂತ್ಯೋತ್ಸವ ಮೆರವಣಿಗೆ, ಗೆಂಡ ಸೇವೆ, ಪೂಜೆ, ಹೋಮ, ಹವನ, ಸಾವಿರಾರು ಜನರಿಗೆ ಅನ್ನದಾಸೋಹ, ರಾತ್ರಿ ಸತ್ಯರಥ ಶನಿದೇವರ ನಾಟಕ, ಹೀಗೆ 10 ಹಲವು ಕಾರ್ಯಕ್ರಮಗಳಿದ್ದು, ನೀವು ಬಂದು ಈ ಪುಣ್ಯ ಸ್ಥಳದಲ್ಲಿ ನೂರಾರು ನಿರಾಶ್ರಿತರಿಗೆ ಒಳಿತನ್ನ ನೀಡುತ್ತಿರುವ ಸ್ವಾಮಿಯ ದರ್ಶನ ಪಡೆದುಕೊಂಡ್ರೆ ನಿಜಕ್ಕೂ ನೀವೇ ಧನ್ಯರು. ಸಾಯುವ ಪರಿಸ್ಥಿತಿಯಲ್ಲಿ ಕರೆತಂದ ಅದೆಷ್ಟೋ ನಿರಾಶ್ರಿತರ ಜೀವ ಉಳಿಸಿ ವೈದ್ಯ ಲೋಕಕ್ಕೆ ಸವಾಲಿಸೆಯುತ್ತಿರುವ ಉಳಿಸಿಕೊಂಡ ನಿರಾಶ್ರಿತರಿಂದಲೇ ದಿನನಿತ್ಯ ಪೂಜೆ ಪಡೆಯುತ್ತಿರುವ, ಜೀವನದಲ್ಲಿ ನೊಂದು ಕೊನೆಯ ದಿನಗಳನ್ನ ನೋಡುತ್ತಿರುವವರ ಕಣ್ಣೀರು ಒರೆಸಲು ಸೊಂಡೆಕೊಪ್ಪ ಗ್ರಾಮದಲ್ಲಿ ಈ ಅಗೋಚರ ಶಕ್ತಿಯಾಗಿ ನೆಲೆ ನಿಂತಿರುವ ಧರ್ಮ ಶನೇಶ್ವರ ಸ್ವಾಮಿಯ ದಿವ್ಯ ದರ್ಶನ ಪಡೆದು ಪುನೀತರಾಗಿ ಬನ್ನಿ. ನಿಮ್ಮ ಆಗಮನದ ನಿರೀಕ್ಷೆಯಲ್ಲಿ ಜನಸ್ನೇಹಿ ಯೋಗೇಶ್ ಹಾಗೂ ತಂಡ.